ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಿಜೆಪಿಯ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾಡೋಕ್ಕೆ ನಿಂತಿರೋದೇನೋ. ಇವರು ಕೂಡ ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಹಾದಿಯನ್ನೇ ಹಿಡಿದಿದ್ದಾರಾ ಅನ್ನೋ ಅನುಮಾನಗಳು ಬರೋದಕ್ಕೆ ಶುರುವಾಗಿವೆ. ಯಾಕಂದರೆ ಇತ್ತೀಚೆಗೆ ನಿತಿನ್ ಗಡ್ಕರಿ ಅವರಂತೆ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಮೋದಿ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನಿತಿನ್ ಗಡ್ಕರಿ ಪ್ರಧಾನಿಯಾಗೋ ದುರಾಲೋಚನೆಗೆ ಮುಂದಾಗಿದ್ದಾರಾ? ಇಲ್ಲ ಅಂದರೆ ಮೋದಿ ಸರ್ಕಾರವನ್ನೇ ಬೀಳಿಸೋಕೆ ನಿಂತಿದ್ದಾರಾ? ಅಥವಾ ಅದೆಲ್ಲವನ್ನು ನೋಡಿಕೊಂಡು ಬಿಜೆಪಿ ಸುಮ್ಮನೆ ಇದೆಯಾ? ಇಲ್ಲ ಅವರ ರಾಜೀನಾಮೆಯನ್ನು ಕೊಡಿಸೋಕೆ ಮುಂದಾಗತ್ತಾ? ಮೋದಿ ಸರ್ಕಾರವನ್ನು ಬೀಳಿಸೋ ಯತ್ನವನ್ನು ಮಾಡೋ ಯೋಚನೆಯನ್ನು ಮಾಡ್ತಾ ಇರೋದಾದರೂ ಯಾಕೆ? ಅವರ ವಿರುದ್ಧ ಮೋದಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಅಥವಾ ಅದಕ್ಕೂ ಮೊದಲು ಅವರೇ ರಾಜೀನಾಮೆಯನ್ನು ಕೊಡ್ತಾರಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ನಿತಿನ್ ಗಡ್ಕರಿ ಮೋದಿ ಸರ್ಕಾರದಲ್ಲಿ ಸುಮಾರು 11 ವರ್ಷಗಳಿಂದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾಗಿದ್ದಾರೆ. ಅಲ್ಲಿ ಉತ್ತಮವಾದ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸತತವಾಗಿ 11 ವರ್ಷಗಳು ಒಂದೇ ಖಾತೆಯನ್ನು ನಿಭಾಯಿಸ್ತಾ ಇರೋ ಗಡ್ಕರಿ ಅವರು ಯಾಕೋ ಇತ್ತೀಚಿನ ಕೆಲ ದಿನಗಳಲ್ಲಿ ನಡೆದುಕೊಳ್ತಾ ಇರೋ ರೀತಿ ನೀತಿಗಳು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇವೆ. ಸದ್ಯ ಮೋದಿ ಸರ್ಕಾರದಲ್ಲಿ ಎಲ್ಲರ ಸಚಿವ ಸ್ಥಾನಗಳು ಬದಲಾಗ್ತಾ ಇವೆ. ಇವರನ್ನು ಮಾತ್ರ ಒಂದೇ ಪದವಿಯಲ್ಲಿ ಮೋದಿ ಸರ್ಕಾರ ಕೂರಿಸಿದೆ. ಅದರಲ್ಲೂ ತಾವೇ ಸಚಿವರಾಗಿರೋ ಬಿಜೆಪಿ ಸರ್ಕಾರವನ್ನೇ ಅಸಮರ್ಥ, ಕೈಲಾಗದ ಸರ್ಕಾರ ಅನ್ನೋ ಹಾಗೆ ಮಾತನಾಡ್ತಾರೆ. ಆದರೆ ಅದೇ ಸರ್ಕಾರದ ಭಾಗವಾಗಿ ಮಂತ್ರಿಯಾಗಿರ್ತಾರೆ. ಅದ್ಯಾಕೆ ಆ ಸರ್ಕಾರ ಅಸಮರ್ಥ ಅಥವಾ ಕೈಲಾಗದ್ದು ಅನ್ನೋದಾದರೆ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಜನಸಾಮಾನ್ಯರಿಗೆ ಹುಟ್ಟಿಕೊಳ್ಳೋಕೆ ಶುರುವಾಗಿವೆ. ಇದೇ ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕ್ರೀಡಾಕೂಟದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಸರ್ಕಾರದ ವ್ಯವಸ್ಥೆಗಳು ಓಡ್ತಾ ಇರೋ ಗಾಡಿಯನ್ನೇ ಪಂಚರ್ ಮಾಡಿಬಿಡುತ್ತೆ ಅಂತಾರೆ. ನಾಗ್ಪುರದಲ್ಲಿ ನಾನು 300 ಕ್ರೀಡಾಂಗಣಗಳನ್ನ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ಆದರೆ ಸರ್ಕಾರದ ವ್ಯವಸ್ಥೆ ಅಡ್ಡಿ ಆಗ್ತಾ ಇದೆ ಅನ್ನೋದನ್ನು ಹೇಳಿಕೊಳ್ತಾರೆ. ಅಲ್ಲ ರೀ, ಮಹಾರಾಷ್ಟ್ರದಲ್ಲಿರೋದು ದೇವೇಂದ್ರ ಫಡ್ನವೀಸ್ ಇವರದ್ದೇ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿರೋದು ಮೋದಿ ಅವರ ಬಿಜೆಪಿ ಸರ್ಕಾರ, ಇನ್ನು ಗಡ್ಕರಿ ಮಂತ್ರಿಯಾಗಿರೋದು ಕೂಡ ಅದೇ ಬಿಜೆಪಿ ಸರ್ಕಾರದಿಂದ. ಆದರೆ ಮಾತನಾಡೋದು ಅದೇ ಸರ್ಕಾರದ ವಿರುದ್ಧ. ಇಲ್ಲಿ ಸಮಸ್ಯೆಗಳು ಇದ್ದರೆ ಅದನ್ನು ಕುಳಿತು ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸೋದನ್ನು ಬಿಟ್ಟು ಅವರು ಸಚಿವರಾಗಿರೋ ಸರ್ಕಾರದ ವಿರುದ್ಧವೇ ಆರೋಪವನ್ನು ರಸ್ತೆಯಲ್ಲಿ ನಿಂತು ಮಾಡ್ತಾರೆ ಅಂದರೆ ಇದರ ಹಿಂದಿರೋ ಉದ್ದೇಶ ಆದರೂ ಏನು? ಹಾಗೇನಾದರೂ ಅಲ್ಲಿ ಮೋದಿ ಸರ್ಕಾರ ಯಾವುದನ್ನು ಒಪ್ಪಿಕೊಳ್ತಾ ಇಲ್ಲ ಅಥವಾ ಮಹಾರಾಷ್ಟ್ರದಲ್ಲಿರೋ ಫಡ್ನವೀಸ್ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅನ್ನೋದಾದರೆ ಅದನ್ನು ಓಪನ್ ಆಗಿ ಹೇಳಿ ನನಗೆ ಕೆಲಸವನ್ನು ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ರಾಜೀನಾಮೆಯನ್ನು ಕೊಡಬಹುದು. ಆದರೆ ರಾಜೀನಾಮೆಯನ್ನು ಕೊಡಲ್ಲ ಅಂದರೆ ಗಡ್ಕರಿ ಮಾಡೋ ಕೆಲಸಕ್ಕೆ ಯಾರು ಕೂಡ ಅಡ್ಡಿಯನ್ನು ಪಡಿಸ್ತಾ ಇಲ್ಲ ಅಂತ ಆಯಿತು. ಹಾಗೇನಾದರೂ ಮೋದಿ ಸರ್ಕಾರ ಕೆಲಸಗಳನ್ನು ಮಾಡೋಕ್ಕೆ ಬಿಡಲ್ಲ ಅನ್ನೋದಾಗಿದ್ದರೆ ಅಷ್ಟೊಂದು ರಾಷ್ಟ್ರೀಯ ಹೆದ್ದಾರಿಗಳನ್ನು ಈ ನಿತಿನ್ ಗಡ್ಕರಿ ಅವರು ಮಾಡೋಕ್ಕಾದರೂ ಆಗ್ತಾ ಇತ್ತಾ? ಯೋಚನೆಯನ್ನು ಮಾಡ್ರಿ. ಇನ್ನು ಇದೇ ನಿತಿನ್ ಗಡ್ಕರಿ ಮೋದಿ ಸರ್ಕಾರ ಕೊಡೋ ಹೇಳಿಕೆಗಳ ವಿರುದ್ಧವಾಗಿ ಹೇಳಿಕೆಗಳನ್ನು ಆಗಾಗ ಕೊಡ್ತಾ ಇರ್ತಾರೆ. ಇತ್ತೀಚೆಗೆ ನೀತಿ ಆಯೋಗ ಒಂದು ವರದಿಯನ್ನು ಕೊಟ್ಟಿರುತ್ತೆ. ಅದರಲ್ಲಿ ಭಾರತದಲ್ಲಿ 25 ಕೋಟಿ ಜನರು ಮೋದಿ ಪ್ರಧಾನಿಯಾದ ಬಳಿಕ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ. ಅವರನ್ನೆಲ್ಲ ಬಡತನದಿಂದ ಮೇಲಕ್ಕೆ ತರೋದ್ರಲ್ಲಿ ಮೋದಿ ಸರ್ಕಾರ ಉತ್ತಮವಾದ ಕೆಲಸವನ್ನು ಮಾಡಿದೆ ಅಂತ ಹೇಳಿರುತ್ತೆ. ಇದನ್ನು ಕೇವಲ ನೀತಿ ಆಯೋಗದ ವರದಿ ಮಾತ್ರ ಹೇಳಿಲ್ಲ, ವಿಶ್ವದ ಬಹಳಷ್ಟು ವರದಿಗಳು ಇದನ್ನೇ ಹೇಳಿವೆ. ಪ್ರಧಾನಿ ಮೋದಿ ಕೂಡ ಎಲ್ಲ ಚುನಾವಣೆಗಳಲ್ಲೂ ಇದನ್ನೇ ಹೇಳ್ತಾ ಇರ್ತಾರೆ. ಅದನ್ನು ಚುನಾವಣಾ ಪ್ರಚಾರಕ್ಕೂ ಬಳಕೆಯನ್ನು ಮಾಡಿಕೊಳ್ತಾರೆ. ಯಾಕಂದರೆ ಕೆಲವೊಂದು ಪಕ್ಷಗಳು ಕೆಟ್ಟದ್ದನ್ನು ಮಾಡಿ ಅದನ್ನೇ ಜನರ ಮುಂದೆ ಒಳ್ಳೆಯದ್ದು ಅಂತ ಬಿಂಬಿಸಿ ಅದರಿಂದ ಮತವನ್ನು ಹಾಕಿಸಿಕೊಳ್ಳೋಕೆ ಚಿಂತೆಯನ್ನು ಮಾಡುವಾಗ ಒಳ್ಳೆಯದನ್ನು ಮಾಡಿರೋ ಮೋದಿ ಸರ್ಕಾರ ಅದನ್ನು ಜನರ ಮುಂದೆ ಯಾಕೆ ಹೇಳಬಾರ್ದು ಅನ್ನೋದು ಅವರ ಯೋಚನೆ. 25 ಕೋಟಿ ಜನರನ್ನು ಬಡತನ ರೇಖೆಗಿಂತ ಮೇಲಕ್ಕೆ ತಗೊಂಡು ಬರೋದು ಸಾಮಾನ್ಯದ ಕೆಲಸ ಅಲ್ವೇ ಅಲ್ಲ. ಅದರಲ್ಲೂ ಸುಮಾರು 60 ಕೋಟಿಗಳಷ್ಟು LPG ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡಲಾಗಿದೆ. ಸ್ವಚ್ಛ ಭಾರತ್ ಯೋಜನೆಯಡಿ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದೆ. ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದೆ. 5 kg ಉಚಿತ ಅಕ್ಕಿಯನ್ನು ಕೊಡ್ತಾ ಇದೆ. ಪ್ರತಿ ವರ್ಷ ರೈತರ ಖಾತೆಗಳಿಗೆ 6,000 ರೂಪಾಯಿ ಹಾಕ್ತಾ ಇದೆ. ಇವೆಲ್ಲವನ್ನು ಮಾಡ್ತಾ ಇರೋದು ಮೋದಿ ಸರ್ಕಾರ. ಅದೇ ಒಂದು ಕಾಲದಲ್ಲಿ ಗರೀಬಿ ಹಟಾವೋ ಅನ್ನೋದನ್ನು ಶುರು ಮಾಡಿದ್ದ ಕಾಂಗ್ರೆಸ್ ಇವತ್ತಿಗೂ ಅದನ್ನೇ ಹೇಳಿಕೊಂಡು ಮತವನ್ನು ಕೇಳ್ತಾ ಇದೆ. ಅಲ್ಲಿ ಅದೆಷ್ಟು ಜನರ ಗರೀಬಿಯನ್ನು ಹಟಾವೋ ಮಾಡಿದ್ರು ಅಂತ ನೋಡೋಕ್ಕೆ ಹೋದರೆ ಮಣ್ಣು ಕೂಡ ಸಿಗಲ್ಲ.
ಎಲ್ಲರನ್ನ ಅದೇ ಗರಿಬಿಯೊಳಗೆ ಇಟ್ಟು ನಾವು ಹಠಾವೋ ಮಾಡ್ತೀವಿ ಅಂತ ಪ್ರತಿ ಚುನಾವಣೆಯಲ್ಲಿ ಹೇಳಿಕೊಂಡು ಇವತ್ತಿಗೂ ಅದೇ ಘೋಷಣೆಗಳನ್ನು ಮಾಡಿಕೊಂಡು ಜನರು ಕಾಂಗ್ರೆಸ್ ಪಕ್ಷ ಯಾವುದಾದ್ರೂ ಬಿಟ್ಟಿಯಾಗಿ ಕೊಡೋದನ್ನು ಕಾಯ್ಕೊಂಡು ಅದಕ್ಕೆ ಮಾತ್ರ ಮತವನ್ನು ಹಾಕೋ ಹಾಗೆ ಮಾಡಿಕೊಂಡಿದೆ. ಇವತ್ತು ಕೆಲವರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅದ್ಯಾವುದೋ ಉಳುವವನೇ ಭೂಮಿಯ ಒಡೆಯ ಅಂತ ಮಾಡಿದ್ರಲ್ಲ, ಅದರಿಂದ ಅಷ್ಟೇ. ಅಲ್ಲಿ ಒಬ್ಬನ ಆಸ್ತಿಯನ್ನು ಕಿತ್ತು ಇನ್ನೊಬ್ಬನಿಗೆ ಕೊಡಲಾಗಿತ್ತು. ಅದನ್ನು ಪಾಪ ಒಂದೇ ಸಲ ಆಸ್ತಿಯನ್ನು ನೋಡಿದವರು ಬಹುತೇಕ ಉಳಿಸಿಕೊಳ್ಳೋದ್ರಲ್ಲಿ ವಿಫಲರಾದರು, ಅದನ್ನು ಮಾರಿಕೊಂಡ್ರು. ಆದರೂ ಮತವನ್ನು ಮಾತ್ರ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಇಂದಿರಾ ಗಾಂಧಿ ಹೆಸರಲ್ಲಿ ಇವತ್ತಿಗೂ ಮತವನ್ನು ಹಾಕ್ತಾ ಇದ್ದಾರೆ. ಅಲ್ಲಿ ಮತವನ್ನು ಕೇಳೋರು ಕೂಡ ಅದೇ ಇಂದಿರಾ ಗಾಂಧಿಯ ಹೆಸರಲ್ಲಿ ಕೇಳ್ತಾರೆ. ಆದರೂ ಗರೀಬಿ ಹಠಾವೋ ಅಂತೂ ಆಗಲೇ ಇಲ್ಲ. ಅದೇ ಮೋದಿ ಸರ್ಕಾರ ಬಂದ ಮೇಲೆ ಅದೆಷ್ಟು ಬಡತನ ನಿರ್ಮೂಲನೆ ಆಗಿದೆ ಅನ್ನೋದು ಪ್ರತಿ ಭಾರತೀಯ ನಾಗರಿಕ ಪಕ್ಷ ಭೇದವನ್ನು ಮರೆತು ನೋಡಿದಾಗ ಮಾತ್ರ ಗೊತ್ತಾಗತ್ತೆ. ಕಾಂಗ್ರೆಸ್ಗೆ 60 ವರ್ಷ ಮಾಡೋಕ್ಕೆ ಆಗದ್ದನ್ನು ಈ ಮೋದಿ ಸರ್ಕಾರ 11 ವರ್ಷಗಳಲ್ಲಿ ಮಾಡಿದೆ. ಆದರೆ ನಿತಿನ್ ಗಡ್ಕರಿ ಸರ್ಕಾರದ ಭಾಗವಾಗಿದ್ದರೂ ಮಾತನಾಡ್ತಾ ಇರೋದು ಮಾತ್ರ ಪ್ರತಿಪಕ್ಷ ನಾಯಕನ ಹಾಗೆ. ಇಲ್ಲಿ ನಿತಿನ್ ಗಡ್ಕರಿ ಹೇಳೋದು ಬಡತನ ನಿರ್ಮೂಲನೆ ಆಗಿಲ್ಲ, ದೇಶದ ಕೆಲವರ ಬಳಿ ಮಾತ್ರ ದುಡ್ಡಿದೆ ಅಂತಾರೆ. ಹಾಗಾದರೆ ಬಡತನ ರೇಖೆಗಿಂತ ಮೇಲೆ ಜನರು ಬಂದಿದ್ದಾರೆ ಅಂತ ನೀತಿ ಆಯೋಗ ಕೊಟ್ಟಿರೋ ವರದಿ ಮತ್ತು ಇವರದ್ದೇ BJP ಸರ್ಕಾರ ಅದನ್ನು ಮಾಡಿರೋದೇ ಸುಳ್ಳು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಇದನ್ನೆಲ್ಲ ನೋಡಿದರೆ ಈ ಗಡ್ಕರಿ ಕಾಂಗ್ರೆಸ್ ಪಕ್ಷದಿಂದ ಮಂತ್ರಿ ಆಗಿದ್ದಾರಾ ಅನ್ನೋ ಅನುಮಾನಗಳು ಬರುತ್ತವೆ. ಇಂತಹ ಹೇಳಿಕೆಗಳು ವಿಪಕ್ಷಗಳಿಂದಲೂ ಬಂದಿಲ್ಲ. ಒಮ್ಮೊಮ್ಮೆ ಇವರು ಮಾತನಾಡೋದನ್ನು ನೋಡ್ತಾ ಇದ್ದರೆ ವಿಪಕ್ಷ ನಾಯಕ ಎಡವಟ್ಟು ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರಾ ಅನ್ನಿಸುತ್ತೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದೇ ನಿತಿನ್ ಗಡ್ಕರಿ ನಮಗೆ ಎಂಥ ಜನರು ಬೇಕು ಅಂದರೆ ಸರ್ಕಾರದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಬೇಕು ಅಂತಾರೆ. ಸರ್ಕಾರ ಕೆಲಸ ಮಾಡದೇ ಇದ್ದರೆ ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನೋ ಮಾತನ್ನು ಒಪ್ಪಿಕೊಳ್ಳೋಣ. ಆದರೆ ಗಡ್ಕರಿ ಅವರ ಸರ್ಕಾರ ಕೆಲಸವನ್ನು ಮಾಡ್ತಾ ಇಲ್ಲ, ಅದಕ್ಕೆ ಜನರು ನ್ಯಾಯಾಲಯಕ್ಕೆ ಹೋಗಿ ಅನ್ನೋದನ್ನು ಹೇಳಿದ್ರಾ ಅಥವಾ ಮೋದಿ ಸರ್ಕಾರ ಕೆಲಸವನ್ನೇ ಮಾಡ್ತಾ ಇಲ್ಲ ಅನ್ನೋದನ್ನು ಬಿಂಬಿಸೋಕೆ ನಿಂತಿದ್ದಾರಾ ಅನ್ನೋ ಅನುಮಾನಗಳು ಬರುತ್ತವೆ. ಯಾಕಂದರೆ ಇವರು ಮಂತ್ರಿಯಾಗಿರೋದು ಮೋದಿ ಸರ್ಕಾರದಲ್ಲಿ ಮತ್ತು ಅಲ್ಲೇ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅಂತ ಇದೇ ಗಡ್ಕರಿ ಅವರಿಗೆ ಈಗಾಗಲೇ ಒಂದಷ್ಟು ಅವಾರ್ಡ್ಗಳನ್ನು ಕೊಡಲಾಗಿದೆ. ಆದರೆ ನ್ಯಾಯಾಲಯಕ್ಕೆ ಹೋಗಬೇಕು ಅನ್ನೋದನ್ನು ಹೇಳ್ತಾರೆ ಅಂದರೆ ಏನಂತ ಹೇಳಬೇಕೋ ಗೊತ್ತಿಲ್ಲ. ಇಲ್ಲಿ ನಿತಿನ್ ಗಡ್ಕರಿ ಏನಾದರೂ ಸರ್ಕಾರದ ಭಾಗವಾಗಿ ಇದ್ದುಕೊಂಡೇ ಪ್ರತಿಪಕ್ಷಗಳಿಗೆ ಅಸ್ತ್ರವನ್ನು ಕೊಡೋಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರಾ ಅನ್ನಿಸುತ್ತೆ. ಹಾಗೇನಾದರೂ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಾದರೆ ಮೋದಿ ಅವರನ್ನು ಭೇಟಿ ಮಾಡಿ ಮಾತನಾಡಬಹುದು ಅಥವಾ ಸರ್ಕಾರದ ಮಂತ್ರಿಗಳ ಮೀಟಿಂಗ್ಗಳಲ್ಲಿ ಅದನ್ನೆಲ್ಲ ಪ್ರಸ್ತಾಪ ಮಾಡಬಹುದು. ಆದರೂ ಅಲ್ಲೆಲ್ಲೂ ಮಾಡದೆ ಸಾರ್ವಜನಿಕ ಸಭೆ ಮತ್ತು ಸಮಾರಂಭಗಳಲ್ಲಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡೋ ಹೇಳಿಕೆಗಳನ್ನು ಅದ್ಯಾಕೆ ಕೊಡ್ತಾರೆ? ಅಲ್ಲಿ ಬೇರೆಯದ್ದೇ ಏನೋ ಉದ್ದೇಶ ಇದೆ ಅನ್ನೋದು ಎಂಥವರಿಗೂ ಗೊತ್ತಾಗತ್ತೆ. ಇದೇ ವರ್ಷದ ಜನವರಿ ತಿಂಗಳಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಮರಾಠ ಸೇವಾ ಸಂಘದ ಕಾರ್ಯಕ್ರಮವೊಂದರಲ್ಲಿ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರೊಬ್ಬರು ಮೋದಿ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಅದೆಲ್ಲವನ್ನು ಗಡ್ಕರಿ ಕೇಳಿಸ್ಕೊಂಡು ಕೂತ್ಕೊಂಡಿದ್ರು. ನಂತರ ಕೊನೆಯಲ್ಲಿ ಅದೇ ನಿವೃತ್ತ ನ್ಯಾಯಾಧೀಶರು ನೀವ್ಯಾಕೆ ಪ್ರಧಾನಿಯಾಗಬಾರ್ದು ಅಂತ ಗಡ್ಕರಿ ಅವರನ್ನು ಕೇಳಿದರು. ಅಲ್ಲೇ ಅರ್ಥ ಆಗಬೇಕಿತ್ತು ಇಲ್ಲೇನೋ ಷಡ್ಯಂತ್ರ ಮೋದಿಯ ವಿರುದ್ಧ ನಡೆಸ್ತಾ ಇದ್ದಾರೆ ಅಂತ. ಅಲ್ಲಿಂದ ನಿತಿನ್ ಗಡ್ಕರಿ ಅವರ ಮಾತುಗಳೆಲ್ಲ ಸರ್ಕಾರಕ್ಕೆ ವಿರುದ್ಧವಾಗಿ ಕೇಳಿಬರೋಕೆ ಶುರುವಾಗಿವೆ. ಮೋದಿಗೆ ಸರಿಸಮನಾದ ನಾಯಕ ನಾನು ಕೂಡ ಅನ್ನೋದನ್ನು ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಲಾಡ್ಲಿ ಬೆಹನಾ ಅನ್ನೋ ಯೋಜನೆಯನ್ನು ಅಲ್ಲಿನ ಸರ್ಕಾರ ತಗೊಂಡು ಬಂದಿತ್ತು. ಅದರಿಂದಲೇ ಅಲ್ಲಿ BJP ಮತ್ತು ಮಿತ್ರ ಪಕ್ಷಗಳು ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಗೆಲುವನ್ನು ಸಾಧಿಸಿದ್ವು. ಇದರ ಬಗ್ಗೆ ನಿತಿನ್ ಗಡ್ಕರಿ ಮಹಾರಾಷ್ಟ್ರದಲ್ಲಿ ದುಡ್ಡೇ ಇಲ್ಲ ರಾಜ್ಯದ ಅಭಿವೃದ್ಧಿ ಮಾಡೋಕ್ಕೆ ಅನ್ನೋದನ್ನು ಹೇಳಿದರು. ಇಂತಹ ಹೇಳಿಕೆಗಳನ್ನು ಮೊದಲು ನಮ್ಮ ಕರ್ನಾಟಕದಲ್ಲಿ ಇಲ್ಲಿನ ರಾಜ್ಯದ ಮಂತ್ರಿಗಳು ಶಾಸಕರು ಕೊಡ್ತಾ ಇದ್ರು. ಅದನ್ನು ಅಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಾತನಾಡೋಕ್ಕೆ ಶುರು ಮಾಡಿದರು. ಅಲ್ಲಿಗೆ ಅರ್ಥ ಏನು ಅಂದರೆ BJP ಸರ್ಕಾರವನ್ನು ಇಕ್ಕಟ್ಟಿಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಿಲುಕಿಸೋದು ಅನ್ನೋದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ. ಇದೆಲ್ಲವೂ ವಿಪಕ್ಷಗಳಿಗೆ ಇಲ್ಲದ ಅಸ್ತ್ರವನ್ನು ಕೊಟ್ಟ ಹಾಗೆ ಆಗುತ್ತೆ ಅನ್ನೋದಾದರೂ ಒಬ್ಬ ಕೇಂದ್ರ ಸಚಿವರಾದವರಿಗೆ ಗೊತ್ತಾಗಲ್ವಾ? ಯೋಚನೆಯನ್ನು ಮಾಡಿ ಗೆಳೆಯರೇ. ನಾವೆಲ್ಲರೂ ಒಂದನ್ನು ಸರಿಯಾಗಿ ನೆನಪು ಮಾಡ್ಕೋಬೇಕು. 2024ರ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಬಹುಮತ ಬಂದಿರಲಿಲ್ಲ. ಆಗ ಇಂಡಿ ಕೂಟ ಇದೇ ನಿತಿನ್ ಗಡ್ಕರಿ ಅವರಿಗೆ ಒಂದು ಆಫರ್ ಕೊಟ್ಟಿತ್ತು. ನೀವೇ ಪ್ರಧಾನಿಯಾಗಿ ನಾವೆಲ್ಲರೂ ನಿಮಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಬಿಡ್ತೀವಿ, ಹೆಂಗಾದರೂ ಮಾಡಿ
ಮೋದಿ ಪ್ರಧಾನಿಯಾಗೋದನ್ನು ತಡಿಬೇಕು ಅಂತ. ಇನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿಪಕ್ಷದವರ ಹಾಗೆ ಒಂದು ಬಹಿರಂಗ ಪತ್ರವನ್ನು ಇದೇ ಗಡ್ಕರಿ ಬರೀತಾರೆ. ಅದರ ಉದ್ದೇಶ ಏನು ಅನ್ನೋದು ಅರ್ಥವನ್ನು ಮೋದಿ ಸರ್ಕಾರ ಮಾಡ್ಕೋಬೇಕು. ಇಲ್ಲಿ ಹಾಗಂತ ಇದನ್ನೆಲ್ಲ ಮೋದಿ ಸರ್ಕಾರ ನೋಡ್ತಾ ಇಲ್ವಾ ಅಂದರೆ ಎಲ್ಲವನ್ನ ನೋಡ್ತಾನೆ ಇರುತ್ತೆ. ಜಗದೀಪ್ ಧನ್ಕರ್ ಅವರು ಮಾಡೋದನ್ನೆಲ್ಲ ನೋಡ್ತಾ ಏನು ಗೊತ್ತಿಲ್ಲ ಅನ್ನೋ ಹಾಗೆ ಇದ್ದ ಮೋದಿ ಸರ್ಕಾರ ಕೊನೆಗೆ ಅವರಿಗೆ ಮಾಡಿದ್ದೇನೋ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅದನ್ನೇ ಇಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಯಾವುದೇ ಸಮಯದಲ್ಲಾದರೂ ಮಾಡಬಹುದು. ಹಾಗೆ ಮಾಡಿದರೆ ಇದ್ದಕ್ಕಿದ್ದ ಹಾಗೆ ಸಂಪುಟದಿಂದ ಕಿತ್ತು ಹಾಕಿದರೂ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಇದು ಗೆಳೆಯರೇ, ನಿತಿನ್ ಗಡ್ಕರಿ ಅನ್ನೋ ಕೇಂದ್ರ ಸಚಿವರೊಬ್ಬರ ಎಡವಟ್ಟು ಮಾತುಗಳು ಮತ್ತು ಮೋದಿ ವಿರುದ್ಧವಾಗಿ ಏನೋ ಮಾಡೋಕ್ಕೆ ನಿಂತಿದ್ದಾರೆ ಅನ್ನೋದಕ್ಕೆ ಪೂರಕವಾದ ವಿಚಾರಗಳು. ಅದಕ್ಕೆ ಮೋದಿ ಸರ್ಕಾರ ಮುಂದೆ ಕೊಡಬಹುದಾದ ಟ್ರೀಟ್ಮೆಂಟ್ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.